ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. ಜಮಖಂಡಿಯಲ್ಲಿ ದಿನಾಂಕ 20 ಆಗಸ್ಟ್ 2025ರಂದು ಸಾಯಂಕಾಲ 5 ಗಂಟೆಗೆ ಜಮಖಂಡಿಯ SRA ಕ್ಲಬ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಹೌದು, ಜಮಖಂಡಿಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಲಾಯಿತು. ಗಣೇಶ ಪ್ರತಿಷ್ಠಾಪನೆ ಮಾಡುವ ಯುವಕ ಮಂಡಳಿಯ ಸದಸ್ಯರು ಭಾಗವಹಿಸಿದರು. ಗಣೇಶ ಹಬ್ಬದ ಆಚರಣೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು. ಕಾನೂನಿನ ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪೆಂಡಲ್ ಹಾಕಬೇಕು ಮತ್ತು ಅಶ್ಲೀಲ ಗೀತೆಗಳನ್ನು ಹಚ್ಚಬಾರದು. ಡಿಜೆ ಹಚ್ಚಲು ಪರ್ಮಿಷನ್ ಇಲ್ಲ ಮತ್ತು ಎಲ್ಲ ಗಣಪತಿ ಮಂಡಳಿಯವರು ಕಡ್ಡಾಯವಾಗಿ ಮೈಕ್ ಮತ್ತು ಕೆಇಬಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಭಾರತ ದೇಶ ಏನಿದೆ ಭಾವೈಕ್ಯತೆ ದೇಶ, ಸಾಮರಸ್ಯತೆಯ ದೇಶ, ಸಹೋದರ ಮನೋಭಾವನೆಯನ್ನು ಹೊಂದಿರತಕ್ಕಂತಹ ದೇಶ. ಇಲ್ಲಿ ಹಲವಾರು ಜಾತಿ, ಧರ್ಮ, ಪಂಥಗಳು ಹಾಗೂ ವಿವಿಧ ಭಾಷೆಗಳನ್ನು ಆಡ್ತಕ್ಕಂತಹ ಎಲ್ಲ ಸಮುದಾಯದ ವರ್ಗಗಳಿಗೆ ವಾಸ ಮಾಡುವ ಒಂದು ಭಾವೈಕ್ಯತೆಯನ್ನು, ಏಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಏಕೈಕ ದೇಶ ಪ್ರಪಂಚದಲ್ಲಿ ಯಾವುದಾದ್ರು ಭಾರತ ದೇಶ. ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಕಡಪಟ್ಟಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ. ಈ ಕಡೆಗೆ ನಾವು ಗಣೇಶೋತ್ಸವವನ್ನು ಮಾಡ್ತೇವೆ. ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ಮಧ್ಯ ಕರ್ನಾಟಕ ಪ್ರದೇಶದಲ್ಲಿ ಹೋದ್ರಲ್ಲಿ ದುರ್ಗಾದೇವಿ ಜಾತ್ರೆಗಳು, ಮಾರಮ್ಮನ ಹಬ್ಬ, ಈ ರೀತಿ ಬೇರೆ ಬೇರೆ ಧರ್ಮದವರು ತಮ್ಮದೇ ಆಗಿರ್ತಕ್ಕಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂತಹ ಸನ್ಮಾನ. ಆ ಒಂದು ಸನ್ಮಾನದಲ್ಲಿ ನಾವೆಲ್ಲರೂ ಬಂದು ನಡೀತಾರೆ. ಹಾಗಾಗ್ಬಿಟ್ಟು ಜಮಖಂಡಿ ತಾಲೂಕು ಅಂದ್ರೆ ಫೇಮಸ್, ಒಂದು ಭಾವೈಕ್ಯತೆಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ಯಾವ್ದಾದ್ರು ತಾಲೂಕು ಇದೇ ಈ ಭಾಗದಲ್ಲಿ ಜಮಖಂಡಿ. ಇಲ್ಲಿ ಒಂದ್ ಕಡೆಗೆ ಕಾಡಸಿದ್ದೇಶ್ವರ ಇದ್ದಾರೆ, ಇನ್ನೊಂದ್ ಕಡೆಗೆ ಅಬೂಬಕರ್ ಇದ್ದಾರೆ. ಇವೆರಡರ ನಡುವೆ ನಾವೆಲ್ಲರೂ ವಾಸ ಮಾಡ್ತಾ ಇದ್ದೇವೆ. ಜೊತೆಗೆ ನಮಗೆ ಕೃಷ್ಣಾ ನದಿ ಹರಿತಾ ಇದೆ, ಘಟಪ್ರಭಾ ಹರಿತಾ ಇದೆ, ಮಲಪ್ರಭಾ ನದಿ ಕೂಡ ಹರಿತಾ ಇದೆ. ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಒಂದು ಪ್ರದೇಶ ಜಮಖಂಡಿ. ಹಾಗಾಗಿ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ನಿಮ್ಮ ಮೇಲೆ ಒತ್ತಡೆಯನ್ನು ಹಾಕ್ಲಿಕ್ಕೆ ಹೋಗಲ್ಲ. ಬಟ್ ಆಸ್ ಎ ಡಿವೈಎಸ್ಪಿ ಆಗಿ ಕೆಲವೊಂದು ಸೂಚನೆಗಳನ್ನು ತಮಗೆ ನೀಡಬೇಕಾಗುತ್ತೆ. ಆ ಸೂಚನೆಗಳನ್ನು ತಾವೆಲ್ಲರೂ ಪಾಲನೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ. ಏನು ತಾವೆಲ್ಲರೂ ಮಾಡ್ತೀರ ಅನ್ನೋ ಒಂದು ಭಾವನೆ ಜೊತೆಗೆ ನಾನು ನಿಮಗೆ ಕೆಲವೊಂದು ಸೂಚನೆಗಳನ್ನು ಹೇಳಬೇಕಾಗುತ್ತೆ. ಮೊದಲನೇದಾಗಿ, ಏಕಕಾಲದಲ್ಲಿ ಬಂದಿರತಕ್ಕಂತಹ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ನಿಮಿತ್ತ ಎರಡೂ ಸಮುದಾಯದ ಎಲ್ಲ ಬಾಂಧವರಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ಕೊಡ್ತಾರೆ. ಎರಡೂ ಹಬ್ಬಗಳನ್ನು ಸಾಮರಸ್ಯತೆಯಿಂದ, ಏಕತೆಯಿಂದ ನಾವೆಲ್ಲ ಆಚರಿಸೋಣ. ಮತ್ತೆ ನಮ್ಮ ಜಮಖಂಡಿ ಈ ಒಂದು ತಾಲೂಕು ಏನಿದೆ, ಇದರ ಒಂದು ಸಾಂಸ್ಕೃತಿಕ ಉಡುಗೆ ಏನಿದೆ, ಈ ಒಂದು ಸಂಸ್ಕೃತಿ ಏನಿದೆ, ಅದನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಸೇರಿ ಮಾಡೋಣ ಅಂತ ಹೇಳ್ತೀನಿ. ಮೊದಲನೇದಾಗಿ ಗಣೇಶ ಹಬ್ಬದ ನಿಮಿತ್ತ ಕೆಲವೊಂದು ಸೂಚನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂತಹ ಪದಾಧಿಕಾರಿಗಳಿಂದ ತಾವೆಲ್ಲರೂ ಕೂಡ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ, ಯಾವ ಪ್ಲೇಸ್ ನಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಉಚಿತವಾಗಿ ನಮ್ಮ ಪೊಲೀಸ್ ಠಾಣೆ ತಾವೆಲ್ಲರೂ ಕೂಡ ಅದನ್ನು ನೋಂದಾಯಿಸಬೇಕಾಗುತ್ತೆ. ನಿಮಗೆ ಯಾಕಂದ್ರೆ ನಡೆಯುವಂತ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಕೂಡ ಗಣೇಶೋತ್ಸವವನ್ನು ನಿಭಾಯಿಸಿಕೊಂಡು ಇಲಾಖೆಯೊಂದಿಗೆ, ಸರ್ಕಾರದೊಂದಿಗೆ
ಬರ್ತಾ ಇರೋದು ಈ ಸಭೆಯನ್ನ ನೋಡಿದಾಗ ಗಮನಕ್ಕೆ ಬಂದಿದೆ. ಈ ಒಂದು ಗಣೇಶೋತ್ಸವ ಹಬ್ಬವನ್ನ ನಾವು ನೀವೆಲ್ಲರೂ ಕೂಡ ಅತ್ಯಂತ ಸರ್ಕಾರದ ನೀತಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಆಚರಿಸೋಣ ಅಂತ ಹೇಳಿದ ಜೊತೆಗೆ ಇಲ್ಲಿ ನಾವೆಲ್ಲರೂ ಕೂಡ ಇಲಾಖೆಯ ಸಿಬ್ಬಂದಿ, ಇಲಾಖೆಯ ಮುಖ್ಯಸ್ಥರು ಕೂಡ ನಮ್ಮ ಕಡೆಯಿಂದ ಏನು ನಮಗೆ ಸಹಕಾರ ಬೇಕು ಅದನ್ನೆಲ್ಲ ಕೂಡ ನಮಗೆ ಒದಗಿಸ್ತೇವೆ. ಒಟ್ಟಾರೆ ಜಮಖಂಡಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮವನ್ನ ಅಥವಾ ಈ ಹಬ್ಬವನ್ನ ಆಚರಿಸೋಣ ಅಂತ ಹೇಳ್ತಾ ಒಂದೆರಡು ಮಾತು. ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಎರಡೂ ಹಬ್ಬಗಳ ಶುಭಾಶಯಗಳನ್ನ ಹೇಳ್ತಾ ಈಗಾಗಲೇ ನಮ್ಮ DSP ಅವರು ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಸೂಚನೆಗಳನ್ನ ಮತ್ತು ವ್ಯವಸ್ಥೆ ಯಾವ ರೀತಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನೀವು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ. ಗಣೇಶ ಉತ್ಸವ ಇದು ಒಗ್ಗಟ್ಟಿನ ಸಂಕೇತ. ಈಗಾಗಲೇ DSP ಅವರು ಹೇಳಿದ್ರು ಬಹಳ ಚೆನ್ನಾಗಿ. ಕೊನೆಯ ಭಾಷಣ ಇವರೆಲ್ಲ ಅಧಿಕಾರಿಗಳು ಮತ್ತು ನೀವೆಲ್ಲ ಮಾತಾಡಿರೋದನ್ನ ತಾತ್ಪರ್ಯವಾಗಿ ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಒಂದು, ಇಲ್ಲಿ ಮೇಲೆ ಕುಳಿತಿರುವಂತಹ ಎಲ್ಲ ಅಧಿಕಾರಿ ವರ್ಗದವರು, ಹೆಸ್ಕಾಂ ಇರಬಹುದು, ನಗರಸಭೆ ಇರಬಹುದು, ನಮ್ಮ ಪೊಲೀಸ್ ಇಲಾಖೆ ಇರಬಹುದು, ಇವರೆಲ್ಲರಿಗೂ ಸರ್ಕಾರ ಮಾಡಿರುವಂತಹ ಕಾಯ್ದೆ ಕಾನೂನುಗಳಿದ್ದಾವೆ. ಅವುಗಳನ್ನ ಪಾಲಿಸಲೇಬೇಕಂತಹ ಒಂದು ಕಟ್ಟುನಿಟ್ಟಿನ ಒಂದು ನಿಯಮ ಇರ್ತದೆ. ಅದಕ್ಕಾಗಿ ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಏನೇನು ನಿಯಮಗಳಿದಾವೆ ಅವುಗಳನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀವಿ. ಜವಾಬ್ದಾರಿಯುತ ಪ್ರಜೆಯಾಗಿ ನೀವು ಸಹ ಎಲ್ಲ ಕಾಯ್ದೆ ನಿಯಮಗಳ ಅನುಸಾರ ಗಣೇಶ ಉತ್ಸವವನ್ನ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲರೂ ನಂಬಿಕೆಯನ್ನ ಇಟ್ಕೊಂಡಿದ್ದೀವಿ. ನನ್ಗೆ ಒಂದು ಆಸೆ ಇದೆ, ಏನಂದ್ರೆ POP ಗಣಪತಿ ಬಗ್ಗೆ ಹೋದ ವರ್ಷನೂ ಚರ್ಚೆ ಆಯಿತು, ಈ ವರ್ಷನೂ ಚರ್ಚೆ ಆಗ್ತಾ ಇದೆ. ಎಸ್, ತಾವೆಲ್ಲರೂ ಹೋದ ವರ್ಷ ಹೇಳಿದ್ವಿ ಜನವರಿ ಫೆಬ್ರವರಿಗೆ ನೀವು ಮೀಟಿಂಗ್ ಮಾಡ್ರಿ, ಸೊ ದಟ್ ಮುಂದಿನ ಗಣೇಶ ಉತ್ಸವಕ್ಕೆ ನಾವು POP ಯನ್ನ ಬಳಕೆ ಮಾಡೋದಿಲ್ಲ ಅಂತೇಳಿ. ಆಡಳಿತಾತ್ಮಕವಾಗಿ ನಮಗೆ ಎಷ್ಟು ಜವಾಬ್ದಾರಿ ಇರ್ತದೆಯೋ ಹಾಗೆಯೇ ನಿಮಗೂ ಒಂದು ಜವಾಬ್ದಾರಿ ಇರ್ತದೆ. ಲೈಕ್ ಜನವರಿ ಫೆಬ್ರವರಿ ಬಂದು ಈಗ ಅಡ್ಮಿನಿಸ್ಟ್ರೇಟರ್ಸ್ ಯಾರಿದ್ದಾರೋ ಅಥವಾ ಆಡಳಿತಗಾರರು ಯಾರಿದ್ದಾರೋ ಅವ್ರಿಗೆ ಒಂದ್ ಸ್ವಲ್ಪ ಈ ವಿಷಯದ ಬಗ್ಗೆ ಹೇಳಿ ಪೂರ್ವಭಾವಿಯಾಗಿ ಸಭೆ ಮಾಡಿಸ್ಬೇಕು ಅನ್ನೋದು ನಿಮ್ಮಲ್ಲಿಯೂ ಆ ಜವಾಬ್ದಾರಿ ಇರ್ಬೇಕು. ಯಾಕಂದ್ರೆ ನಮ್ಗೆ ಸೀಸನ್ ಟು ಸೀಸನ್ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಬಂದ್ಬಿಡ್ತವೆ. ಈಗ ಫ್ಲಡ್ ಇರ್ಬೋದು, ಮತ್ತೆ ಜನವರಿ ಫೆಬ್ರವರಿ ಅಂದ್ರೆ ಬರಗಾಲ ಇರ್ಬೋದು, ಹೀಗೆ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ನಾವು ಆ ವಿಷಯವನ್ನ ಎಲ್ಲೋ ನೆಗ್ಲೆಕ್ಟ್ ಮಾಡೋದಿಲ್ಲ, ಎಲ್ಲೋ ಕಳೆದು ಹೋಗ್ಬಿಡ್ತದೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಅಟ್ಲೀಸ್ಟ್ ನಮ್ಗೆಲ್ಲ ಒಂದು ಒಳ್ಳೆ ಟೀಮ್ ಇದೆ. ಜಮಖಂಡಿ ಗಣೇಶ ಉತ್ಸವ ನೀವೆಲ್ಲ ಐತಿಹಾಸಿಕವಾಗಿ ಮಾಡಿದವರು, ಐತಿಹಾಸಿಕವಾಗಿ ಶಾಂತಿಯುತವಾಗಿ ಮಾಡ್ಕೊಂಡು ಬಂದವರು, ಮಾದರಿಯಾಗಿದೆ. ಈಗ POP ಗಣೇಶವನ್ನ ಪೂರ್ತಿ ದಂಡಿಸರಿಸಿ ಮಣ್ಣಿನ ಗಣೇಶವನ್ನ ಆಚರಣೆ ಮಾಡಿರುವಂತಹ ಪ್ರಥಮ ತಾಲೂಕು, ಪ್ರಥಮ ಮಾದರಿ ತಾಲೂಕು ಅಂತೇಳಿ ಇಡೀ ರಾಜ್ಯಕ್ಕೆ ನೀವು ಹೆಸರಾಗಬೇಕು. ಸೊ ಅದಕ್ಕೆ ನಾವು ಅಧಿಕಾರಿ ಎಲ್ಲ ನಡೀತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೆಲಸನೇ ಇಲ್ಲಪ್ಪ, ಶಾಂತಿ ವ್ಯವಸ್ಥೆ ಮಾಡ್ಕೊಂತಾರೆ ಅನ್ನೋದಿಲ್ಲ. ಬಟ್ ಇಟ್ಸ್ ರೋಲ್, ಎಲ್ಲರೂ ಕೂಡ ನಾವು ಮಾಡಬೇಕು ಶಾಂತಿಯಿಂದ. ಜಮಖಂಡಿ ನಗರದಲ್ಲಿ ಮಹಾಮಂಡಳ ಬಹಳ ತುಂಬಾ ಅಚ್ಚುಕಟ್ಟಾಗಿ, ಯಾಕಂದ್ರೆ ಬೇರೆ ಊರುಗಳಲ್ಲಿ ನಾವು ನೋಡಿದಾಗಲಿ ಬಹಳ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ. ಪ್ರತಿ ವರ್ಷದಿಂದ ಮತ್ತು ನಾವು ಹೇಳೋದು ನೀವು ಹೇಳೋದು ಆಗಬಾರದು. ಮೊದಲನೇದಾಗಿ ಅವ್ರ ಫೀಸ್ ಹೇಳಿದ್ರೆ ನಮ್ಮ ನಗರಸಭೆಯಿಂದ ಫೀಸ್ ಕಲೆಕ್ಟ್ ಮಾಡ್ತೀವ ಇಲ್ವಲ್ಲ, ಬೇರೆ ಊರಲ್ಲಿ ಕಲೆಕ್ಟ್ ಮಾಡ್ತಾರೆ. ಬಹಳ ಬೇಜಾರಾಗ್ಬಿಟ್ಟು ಗಣೇಶ, ಬೇರೆ ಊರಲ್ಲಿ ನಾನೇ ಕೆಲಸ ಮಾಡಿದ್ದೇನೆ, ನಾನು ಇದು 11ನೇ ಪ್ಲೇಸ್. ಬೇರೆ ಊರಲ್ಲಿ 100% ಕಲೆಕ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಬಟ್ ಯಾವುದೇ ಇಲಾಖೆ ಕಲೆಕ್ಟ್ ಮಾಡಬಹುದು, ನಗರಸಭೆಯಿಂದ ಫ್ರೀ, ಏನು ಬೇಡ. ಅತಿ ಹೆಚ್ಚು ಸೇವೆಗಳನ್ನ ನಾವು ಕೊಡ್ತೀವಿ, ಆದ್ರೂ ಅತಿ ಹೆಚ್ಚು ಸೇವೆಗಳು ಫ್ರೀನು, ಯಾವುದೇ ಫೀ ಕಲೆಕ್ಟ್ ಮಾಡೋದು ತಪ್ಪಿಸ್ಕೊಡ್ತೀವಿ. ನಾವು ಅತಿ ಹೆಚ್ಚು ಸೇವೆ ಕೊಟ್ಟರು ಕೂಡ ಉಚಿತವಾಗಿ ಸೇವೆ ಕೊಡ್ತೀವಿ. ಎರಡನೇದು, ಮತ್ತು ಅದೇ POP ಗಣಪತಿನ ನಮ್ಮ ಗಣಪತಿ ಒಬ್ಬ ಇವರು ಪ್ರದೀಪ್ ಅವರು ಹೇಳಿದ್ರು. ಆದ್ರೆ ಏನಾಗ್ತಾ ಇದೆ, ಪ್ರತಿ ವರ್ಷದಂತೆ ನೀವು ಹೇಳೋದು ಮತ್ತೆ ನಾವು ಅದನ್ನ ಹೇಳೋದು, ಮತ್ತೆ ನೀವು ಮತ್ತೆ ರಿಲ್ಯಾಕ್ಸೇಷನ್ ಕೇಳೋದು ನಾವು ಹೇಳೋದು, ಇದು ಆಗ್ಬಾರ್ದು. 1 ವರ್ಷ ಸರ್ ಆಯ್ತು, 2 ವರ್ಷ ಸರ್ ಆಯ್ತು. ಈಗ ಅದು ಕಳೆದ 4-5 ವರ್ಷದಿಂದ ಹಿಂಗೆ ಮುಂದುವರೆದು ಬರ್ತಾ ಇದೆ. ಗಣಪತಿ ಮಣ್ಣಿನ ಗಣಪತಿ, ಪಾರ್ವತಿಯ ಮಣ್ಣಿನಿಂದ ಬಂದಂತ ಗಣಪತಿನ ಮಾಡಿದ್ದು, ಅದು ಮಣ್ಣಿನ ಗಣಪತಿನೇ ಆಗಿದೆ. ಅದು POP ಗಣಪತಿ ಆಗದ್ ಬೇಡ. POP ಗಣಪತಿ ಆಯ್ತು ಅಂದ್ರೆ
ಉದ್ಯೋಗ, ಅವನ ಮೂಲ ಉದ್ಯೋಗನ ನಾವು ಕಸ್ದಂಗೆ ಆಗ್ತಾ ಇದೆ. ಆ ಮೂಲ ಉದ್ಯೋಗಕ್ಕೆ ಕೆಲಸ ಸಿಗುತ್ತೆ. ಏನು ಚಿಕ್ಕ ಗಣಪತಿನ ಬಂತು ಅಂದ್ರೆ ಮನೆಯಲ್ಲಿ ಸುಸಜ್ಜಿತವಾಗಿ ಚಿಕ್ಕ ಗಣಪತಿನ ವಿಸರ್ಜನೆ ಮಾಡೋಕ್ಕೂ ಕೂಡ ಅನುಕೂಲ. ನೀವೆಲ್ಲ ಲಾಸ್ಟ್ ಟೈಮ್ ಶ್ರೀಶೈಲಪುರ ಬಂದಾಗ ಹೇಳ್ತಾ ಇದ್ರೆ ಸರ್ ದೊಡ್ಡ ಗಣಪತಿ ಕೈ ಮುರಿದೋತು, ಈಗೆಲ್ಲ ಸಮಸ್ಯೆ ಆಯ್ತು ಅಂತ. ನೀವು ಚಿಕ್ಕ ಗಣಪತಿಗೆ ಮಣ್ಣಿನ ಗಣಪತಿ ಕೊಡಿಸಿ, ಅದು ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ವಿಮರ್ಶನ್ ಮಾಡಲಿಕ್ಕೆ ಗಣಪತಿ ಕೊಡ್ಲಿಕ್ಕೆ ಅನುಕೂಲ. ಆಮೇಲೆ ನಾವು ಈ ಊರಲ್ಲಿ ಕಂಟ್ರೋಲ್ ಮಾಡಿದ್ರೆ ಮುಂದಿನ ಊರಿಗೆ ನಾವು ವಿಸರ್ಜನೆ ಮಾಡಿ ಮುಂದಿನ ಊರಿಗೆ ಹೋಗುತ್ತೆ. ನಮಗೆ ಹಿಂದಿನ ಭಾಗದಲ್ಲಿ ಯಾರೋ ಮಾಡಿರ್ತಾರೆ, ಅದನ್ನ ನಾವು ಮಾಡೋದು ಬೇಡ. ಯಾಕಂದ್ರೆ ಎಲ್ಲ ಸೇರಿಯಲ್ಲಿ ಹೋಗುತ್ತೆ, ಕೃಷ್ಣ ರಿವರ್ಗೆ ಹೋಗುತ್ತೆ. ನಾವು ಮಾಡಿದ್ರೆ ಮತ್ತೆ ಇನ್ನೊಂದು ಊರಿಗೆ ಹೋಗುತ್ತೆ, ಅವ್ರ ಸಮಸ್ಯೆ ಆಗುತ್ತೆ. ಅದು ಆಗೋದು ಬೇಡ ಅಂತ. ಇನ್ನೊಂದು ನಾನು ರಾಕೇಶ್ ಅವರು, ಗಣೇಶ್ ಅವರಿಗೆಲ್ಲ ಒಂದು ಮಹಾಮಂಡಲದ ಕೇಳಕ್ಕೆ ಇಷ್ಟಪಡ್ತೇನೆ. ಮಾಜಿ MLA ಅವರು ಸಿದ್ದರಾಮಯ್ಯ ಕೆರೆಯಲ್ಲಿ ಒಂದು ಕಟ್ಟೆ ಮಾಡಿ ಮಾಡಿಕೊಟ್ಟಿದ್ರು, ಹೊಂಡ ಮಾಡಿ. ಅದು ಮುಂದೆ ಏನಾಗುತ್ತೆ, ಅದೇ ಹೊಂಡ ಅಲ್ಲಿ ರೀಸೆಂಟ್ ಆಗಿ ಬಂದಿದೆ ಮಧ್ಯಾಹ್ನ ಜಲ